ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದೆಯಲ್ಲ? ತುಳಸಿಯವ್ರದ್ದು ಆಧಾರ್ ಕಾರ್ಡು, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಏನೇನು ಬೇಕೋ ಎಲ್ಲ ತೊಗೊಂಬಿಡು. ಎಲ್ಲ ತೊಗೊಂಡಿದ್ದೀನಪ್ಪ. ರಿಜಿಸ್ಟ್ರೇಷನ್ ಕಾಪಿಗೆ ಅಮ್ಮ ಸೈನ್ ಮಾಡೋದು ಒಂದೇ ಬಾಕಿ. ಬನ್ನಿ ಆಲ್ ದ ಬೆಸ್ಟ್. ಅದಕ್ಕೆ ನಮ್ಗೀಗಲೂ ಇದೆಲ್ಲ ಒಂಥರ ಮುಜುಗ್ರಾನೆ. ಮುಜುಗರ ಯಾಕೆ? ನೋಡಿ, ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಹೊರಟು ನಿಂತಿದ್ದಾರೆ. ನೀವು ಖುಷಿಯಿಂದ ಹೋಗಿ ರಿಜಿಸ್ಟ್ರೇಷನ್ ಕೆಲಸಗಳನ್ನು ಮುಗಿಸ್ಕೊಂಡು ಬನ್ನಿ, ನಾವು ಕಾಯ್ತಿರ್ತೀವಿ. ಹೌದೌದು, ರಿಜಿಸ್ಟ್ರೇಷನ್ ಆಗಿದ್ದಕ್ಕೆ ಪಾರ್ಟಿ ಕೊಡಲೇಬೇಕು. ನಾನು ಅದಕ್ಕೆ ವೇಟಿಂಗು. ಗೊತ್ತಾಗ್ತಾ ಇದೆ, ಹೊರಡೋಣ. ಹೌದೌದು, ನಡೀರಿ, ಹೊರಡ್ರಿ. ಇದೇನಿದು ಮ್ಯಾನೇಜರ್ ಈಗ ಕಾಲ್ ಮಾಡ್ತಿದ್ದಾರೆ? ಹೊರಟ್ರ ಅಂತ ಕೇಳಕ್ಕಿರ್ಬೇಕು. ರಿಸೀವ್ ಮಾಡಪ್ಪ. ಹಲೋ, ಹೇಳಿ. ವಾಟ್? ಅದು ಹೇಗೆ ಸಾಧ್ಯ? ಹಾಗೆಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ರಿಜಿಸ್ಟ್ರೇಷನ್ಗೆ ಅಂತ ಹೊರಟಿದ್ದೀವಿ. ಸರಿ, ನಾನು ಮಾತಾಡ್ತೀನಿ ಬಿಡಿ. ಅವಿ, ಏನಾಯ್ತು? ನಾವೀಗ ರಿಜಿಸ್ಟರ್ ಮಾಡಬೇಕು ಅಂದ್ಕೊಂಡಿದ್ದ ಜಾಗ ಆ ಓನರಿಂದ ಬೇರೆ ಯಾರೋ ಪರ್ಚೇಸ್ ಮಾಡಿದಾರಂತೆ. ಅದು ಹೇಗೋ ಸಾಧ್ಯ? ನಾವು ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ತಾನೇ? ಅದೇ ನನಗೂ ಗೊತ್ತಾಗಿಲ್ಲ. ಬೇರೆ ಯಾರೋ ನಮ್ಗಿಂತ ಜಾಸ್ತಿ ದುಡ್ಡು ಕೊಟ್ಟು ಆ ಜಾಗನ ಪರ್ಚೇಸ್ ಮಾಡಿದ್ದಾರೆ. ಹೆಚ್ಚಿಗೆ ಹಣ ಸಿಗತ್ತೆ ಅಂತ ಓನರು ಆ ಜಾಗ ಕೊಟ್ಬಿಟ್ಟಿದ್ದಾರೆ. ಅತ್ತೆ, ಇದರಲ್ಲಿ ನಿಮ್ಮ ಕೈವಾಡ ಏನಾದರೂ? ಅದನ್ನೆಲ್ಲ ಮಾತಾಡೋಕ್ಕೆ ಇದು ಸಮಯ ಅಲ್ಲ. ನಡೀತಿರೋದನ್ನ ನೋಡಿ ಎಂಜಾಯ್ ಮಾಡೋ ಸಮಯ. ನೋಡು, ಇದು ಚೀಟಿಂಗ್ ಆಗುತ್ತೆ. ಅದು ಹೇಗೆ ಅವನ ಜಾಗನ ಬೇರೆಯವ್ರಿಗೆ ಮಾರ್ತಾನೆ? ಏನು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದಾನ? ಬ್ರೋ, ನಾನು ಇವಾಗಲೇ ಹೋಗಿ ಅವನನ್ನ ವಿಚಾರಿಸ್ಕೊಂಡು ಬರ್ತೀನಿ. ಬೇಡ ಅವಿ, ಗಲಾಟೆ ಎಲ್ಲ ಮಾಡ್ಕೊಳ್ಳೋದು ಬೇಡ. ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸರ್, ನೀವು ಅಡ್ವಾನ್ಸ್ ಕೊಟ್ಟಿದ್ದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಬಾಂಡ್ ಕಾಪಿ ಇದೆಯಾ? ಅದಿದ್ರೆ ಕೊಡ್ಕೊ. ನಿಮ್ಮ ಹೆಸರು ಇರೋದ್ರಿಂದ ಅವ್ನು ಬೇರೆಯವ್ರಿಗೆ ಜಾಗನ ಮಾರಕ್ಕಾಗಲ್ಲ. ಸರಿ, ಹಾಗಾದರೆ ನಾನು ಹೋಗಿ ಅದೇನು ಅಂತ ಮಾತಾಡ್ಕೊಂಡು ಬರ್ತೀನಿ. ಇವತ್ತು ಅಥವಾ ನಾಳೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಅದು ಹೇಗಾಗಲ್ವೋ ನಾನು ನೋಡ್ತೀನಿ. ಸಮರ್ಥ್, ಆ ಬೇಗ ಸ್ವಲ್ಪ ಮುಂಗೋಪ. ನೀನು ಅವನ ಜೊತೆಲಿ ಇದ್ದಿದ್ದೆಲ್ಲ ಹ್ಯಾಂಡಲ್ ಮಾಡೋ. ಸರಿ ಸರ್, ನಾನು ನೋಡ್ಕೊತೀನಿ. ಇದೆಲ್ಲ ಆಗೋ ಹಾಗೆ ಕಾಣ್ತಿಲ್ಲ. ನಾನು ಅಟ್ಲೀಸ್ಟ್ ಕಾಲೇಜ್ಗಾದರೂ ಹೋಗಿ ಬರ್ತೀನಿ. ಬಾಯ್. ಅಮ್ಮ, ನೀವು ಬೇಸರ ಮಾಡ್ಕೋಬೇಡಿ. ಎಲ್ಲೋ ಏನೋ ತಪ್ಪಾಗಿದೆ. ಏನಂತ ವಿಚಾರಿಸಿ ಅದನ್ನು ಸರಿ ಮಾಡೋಣ. ನನಗೇನು ಬೇಜಾರಿಲ್ಲ ಅವಿ. ಅನ್ನದ ಋಣ ಆಗಲಿ, ಭೂಮಿ ಋಣ ಆಗಲಿ, ಯಾರ ಹೆಸರಿಗಿರುತ್ತೋ ಅದು ಅವ್ರಿಗೆ ದಕ್ಕತ್ತೆ. ಹೌದು ಅವಿ, ಅವ್ರು ಹೇಳ್ತಾ ಇರೋದು ನಿಜ. ತುಳಸಿ ಅವ್ರ ಹೆಸರಿಗೆ ಆ ಜಾಗ ಆಗ್ಬರಲ್ಲ ಅನ್ಸುತ್ತೆ. ಅದಕ್ಕೆ ಅದನ್ನು ಅವ್ರ ಹೆಸರಿಗೆ ಮಾಡಿಸ್ತಾ ಇರೋದೇ ಒಳ್ಳೆಯದು. ಅಂದರೆ ಸದ್ಯಕ್ಕೆ ಅವ್ರ ಹೆಸರಿಗೆ ಮಾಡಿಸೋದು ಬೇಡ ಅಂತ ಹೇಳ್ತಿದ್ದೀನಿ. ಒಂದು ಒಳ್ಳೆ ಟೈಮ್ ನೋಡಿ ರಿಜಿಸ್ಟರ್ ಮಾಡಿಸಿದ್ರೆ ಒಳ್ಳೇದಲ್ವಾ? ಆಯಿತು, ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಅಭಿ ಮತ್ತು ಸಮರ್ಥ್ ಹೋಗಿದ್ದಾರಲ್ಲ, ಏನಾಗುತ್ತೆ ನೋಡೋಣ.
ಇದೇನು ಸೊಸೆ ಮುದ್ದು ಈಗ ನೋಡ್ತಾ ಇದೀಯಾ? ದಸರಾ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಏನ ತಾಯಿ ಚಾಮುಂಡೇಶ್ವರಿ ಮೈ ಮೇಲೆ ಬಂದ್ಬಿಟ್ಟಿದ್ದಾಳೋ ಹೇಗೆ? ಯಾಕೆ ಮಾವ ಇನ್ನೂ ನಶೆ ಇಳ್ದಿಲ್ವಾ? ಒಂದು ಲೋಟ ನೀರಿಗೆಲ್ಲ ನಿಮ್ಮ ನಶೆ ಇಳಿಯಲ್ಲ ಅನ್ಸುತ್ತೆ. ಇರಿ, ಒಂದು ಬಕೆಟ್ ನೀರನ್ನೇ ತಂದು ನಿಮ್ಮ ತಲೆ ಮೇಲೆ ಸುರಿತೀನಿ. ಸಂಧ್ಯಾ, ಮೊದಲನೇ ದಿನ ಕೆಲಸಕ್ಕೆ ಅಂತ ಹೊರಟಿದ್ಯಾ. ಸ್ವಲ್ಪ ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿ ಹೋಗ್ಬಿಟ್ ಬಾ. ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಸರಿ ಸಿರಿ, ನೀನು ಹೇಳ್ತಿದ್ಯಾ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಆಫೀಸಿಂದ ಬಂದಮೇಲೆ ವಿಚಾರಿಸ್ಕೊಳ್ತೀನಿ. ಕೇಳಿಸ್ತಾ ಮಾವ? ಆಫೀಸಿಂದ ಬಂದಮೇಲೆ ನಿಮ್ಮನ್ನ ವಿಚಾರಿಸ್ಕೊಳ್ತೀನಿ. ಇದೇನಮ್ಮ, ಸ್ವಲ್ಪನಾದ್ರೂ ಮಾವ ಅನ್ನೋ ಗೌರವ ಬೇಡವಾ? ಹೀಗೆಲ್ಲ ಮಾತಾಡಿ ಹೋಗ್ಬಿಟ್ಲು. ಅಯ್ಯೋ, ಏನು ಕಾಲ ಬಂತು. ಗೌರವ ಕೊಡೋವಂಥ ಕೆಲಸ ನೀವು ಮಾಡಿದ್ದೀರಾ ಅಂಕಲ್. ನಿನ್ನೆ ನೀವು ಕುಡ್ಕೊಂಡು ಬಂದಿದ್ದು ಮನೆಯಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ. ಏನೋ ನಿಮ್ಮ ಪುಣ್ಯ, ಸಮರ್ಥು ಸಮಾಧಾನವಾಗಿದ್ದ. ಇಲ್ಲ ಅಂದಿದ್ರೆ ನಿಮ್ಮನ್ನು ಮನೆಗೆ ಸೇರಿಸ್ತಾ ಇರಲಿಲ್ಲ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸರಿ, ನೀರು ನೀರು. ತೇರಿಗೆ ಎಂಥ ಡಬ್ಬ ಕೆಲಸ ಮಾಡಿಬಿಟ್ಟೆ ನಾನು. ಕುಡಿದ್ಬಿಟ್ಟು ಮನೆಗೆ ಬರಬಾರ್ದಾಗಿತ್ತು. ಹಾಳಾಗಿ ಹೋಗ್ಲಿ. ಕುಡ್ದು ಅಲ್ಲೇ ಯಾವ್ದಾದ್ರು ಒಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ಬಿದ್ಕೋಬೇಕಾಗಿತ್ತಾನೆ. ಓ, ದುಡ್ಡಿದೆ ಅಂತ ಹೆಂಗಂದ್ರಂಗೆ ಖರ್ಚು ಮಾಡಿಬಿಟ್ರೆ, ಲಾಡ್ಜಲ್ಲಿ ರೂಮ್ ಹಾಕ್ಬಿಟ್ರೆ ದುಡ್ಡು ಖರ್ಚಾಗ್ಬಿಡಲ್ವಾ? ಕುಡ್ದೆ ಮನೆಗೆ ಬಂದು ತೆಪ್ಪಗೆ ಒಂದು ಮೂಲೆ ಬಿದ್ಕೋಬೇಕು ತಾನೆ. ಅದು ಬಿಟ್ಟು ಎಲ್ಲರೂ ಓಡಾಡೋ ಜಾಗದಲ್ಲಿ ಮಲಗಿದ್ಯಲ್ಲ, ನಿಂಗೇನೋ ಸ್ವಲ್ಪ ಬುದ್ಧಿ ಇದೆಯಾ? ಅನ್ಯಾಯವಾಗಿ ಮನೆಯವ್ರ ಮುಂದೆ ಮರ್ಯಾದೆ ಕಳ್ಕೊಂಡ್ಬಿಟ್ಟಲ್ಲ. ಇಲ್ಲ, ಈಗ ನನ್ನ ಸೊಸೆ ಮುದ್ದುವುದು ನಂಬಿಕೆ ಗಳಿಸ್ಕೋಬೇಕು. ಯಾಕೆ ಅಂದರೆ ಅವಳಿಗೆ ಸಂಪಾದನೆ ಮಾಡ್ತಿದ್ದಾಳೆ. ಅವಳ ಜೊತೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.